ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಮೋಟೋ ವ್ಲಾಗಿಂಗ್ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕಾಗುತ್ತೆ ಆ್ಯಂಡ್ Insta360ನ ಹೆಲ್ಮೆಟ್ಗೆ ಹೇಗೆ ಮೌಂಟ್ ಮಾಡೋದು ಅಂತಲೂ ನಿಮಗೆ ತೋರಿಸ್ಕೊಡ್ತೀನಿ. ಮತ್ತು ಒಂದು ಐಡಿಯಾ ಬರೋ ಥರ ನಿಮಗೆ ಎಷ್ಟು ಪ್ರೈಸ್ ಆಗುತ್ತೆ ಅಂತಲೂ ಒಂದು ಐಡಿಯಾ ಕೊಡ್ತೀನಿ. ಓಕೆನಾ? ಇದು SMK ಹೆಲ್ಮೆಟ್. ಇದಕ್ಕೆ ನಾನು 4000 ರುಪೀಸ್ ಕೊಟ್ಟಿದ್ದೀನಿ. ನೋಡಿ, ಈ ಕಲರ್ ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ ನಾನು ಈ ಕಲರ್ ತೊಗೊಂಡಿರೋದು. ಓಕೆನಾ? ನೆಕ್ಸ್ಟ್, ಇದು ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಇದು ಫ್ರಂಟ್ ಸೈಡ್ಗೆ ಮೌಂಟ್ ಆಗೋಕ್ಕೆ. ಇದು ಇಲ್ಲಿ ಲಾಕ್ ಬರುತ್ತೆ, ನಿಮ್ಗೆ ತೋರಿಸ್ತೀನಿ ಮುಂದೆ. ಇದು ನೋಡಿ, ಇದ್ರ ಮೇಲೆ Insta360 ಕೂರುತ್ತೆ. ಆಮೇಲೆ ನನ್ನ ಹತ್ರ ಇರೋದು Insta360 X3. ಇದು 40,000 ರುಪೀಸ್ ಆಗುತ್ತೆ. Insta360ಗೆ ನಾವು ಮೈಕ್ ಆ್ಯಡ್ ಮಾಡ್ಬೇಕಂತ ಹೇಳಿದ್ರೆ ನಾವು ಇದನ್ನ ತಗೊಳ್ಳೇಬೇಕಾಗುತ್ತೆ. ಮೈಕ್ ಅಡಾಪ್ಟರ್ ಅಂತ ಅದನ್ನು ತಗೊಂಡಿದ್ದೀನಿ ನಾನು. ಅದಕ್ಕೆ 2000 ರುಪೀಸ್ ಆಗುತ್ತೆ. ಮತ್ತೆ ಇದು ವೈರ್ ಮೈಕ್ ಆಗಿರುತ್ತೆ. ಇದಕ್ಕೆ 500 ರುಪೀಸ್ ನಾನು ಕೊಟ್ಟಿದ್ದೀನಿ. ಇದು ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಇವಾಗ ನಾವು ಸ್ಟೆಪ್ ಬೈ ಸ್ಟೆಪ್ ಏನೇನು ಮಾಡ್ಬೇಕಂತ ತೋರಿಸ್ಕೊಂಡು ಹೋಗ್ತೀನಿ. ನೋಡಿ, ಇದು ತೊಗೊಂಡಿರ್ತೀವಲ್ಲ, ನಾವು ಆ್ಯಡ್ ಮಾಡೋಣ ಹೆಂಗೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ಇಷ್ಟಕ್ಕೆ ಇಟ್ಟು ನೀವು ಹಿಂಗಿಟ್ಕೊಂಡು ಇಲ್ಲಿ 2 ದಾರ ಇದೆಯಲ್ವಾ, ಇದನ್ನು ಒಳಗಡೆಯಿಂದ ತಗೋಬೇಕು. ಒಂದು ಈ ಕಡೆ ತಗೊಂಡು ಇಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡೋ ಥರ ಇದೆ. ನಿಮಗೆ ಯಾವಾಗ ಬೇಕಿದ್ರೂ ತೆಗೆದು ಇಟ್ಕೋಬಹುದು, ಮತ್ತೆ ಯಾವಾಗ ಬೇಕಿದ್ರೂ ನೀವು ರಿಟರ್ನ್ ಹಾಕೋಬಹುದು. ಅದಕ್ಕೇನೆ ನೋಡಿ, ಫಿಕ್ಸ್ ಮಾಡಿದ್ದೀನಿ ನಾನು. ಕರೆಕ್ಟಾಗಿ ಕುತ್ಕೊಂಡಿದೆ. ನೋಡಿ ಎಷ್ಟು ಹಾರ್ಡ್ ಆಗಿದೆ. ಜಸ್ಟ್ ಒಂಚೂರು ಮೂವ್ ಆಗ್ತಿಲ್ಲ, ಫುಲ್ ಪರ್ಫೆಕ್ಟ್ ಆಗಿದೆ. ನೋಡಿ, ಸ್ವಲ್ಪ ಕೂಡ ಶೇಕ್ ಆಗ್ತಿಲ್ಲ. ಮತ್ತೆ ಇದ್ರೊಳಗಡೆ ಒಂದು ರಬ್ಬರ್ ತರ ಬರುತ್ತೆ. ಇದರಿಂದ ನಮಗೆ ಹೆಲ್ಮೆಟ್ಗೂ ಏನು ಪ್ರಾಬ್ಲಮ್ ಆಗಲ್ಲ. ಅದಕ್ಕೋಸ್ಕರ ನಾವು ಇದನ್ನ ಆರಾಮಾಗಿ ತಗೋಬಹುದು. 500 ರುಪೀಸ್ ಅಂತೂ ಆರಾಮಾಗಿ ಕೊಡ್ಬೋದು ನಾವು. ನೋಡಿ, ಈಗ ನೆಕ್ಸ್ಟ್ Insta360ನ ಮೌಂಟ್ ಮಾಡುವ. ಜಸ್ಟ್ ಇಷ್ಟೇ, Insta360 ಫಿಟ್ ಆಯಿತು ಅಷ್ಟೇ. ನೋಡಿ, ಈ ಥರ ಬರುತ್ತೆ. ನೋಡಿ, ಶೇಕ್ ಆಗಲ್ಲ, ಆರಾಮಾಗಿ ಇರುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ನೀವು ಆರಾಮಾಗಿ ವಿಡಿಯೋ ಮಾಡ್ಕೊಂಡು ಹೋಗ್ಬೋದು. ಈ ಥರ ಇರುತ್ತೆ. Insta360ಗೆ ನಾನು 40,000 ರುಪೀಸ್ ಕೊಟ್ಟಿದ್ದೀನಿ. ಅದು ಫ್ಲಿಪ್ಕಾರ್ಟಲ್ಲೇ ತಗೊಂಡಿದ್ದು ನಾನು. ಮತ್ತು ಇದು ಮೈಕ್ ಅಡಾಪ್ಟ್ರು. ಇದಕ್ಕೆ ಎಷ್ಟು 2000 ರುಪೀಸ್ ಇದೆ. ಇದು ಫ್ಲಿಪ್ಕಾರ್ಟಲ್ಲೇ ಇದೆ ನೋಡಿ. ಬಟ್ ಇದು ಇರೋದು ಚಿಕ್ಕದು, ತುಂಬ ಚಿಕ್ಕದು. ಏನೇನು ಕೊಟ್ಟಿದ್ದಾನೆ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ ಅಷ್ಟೇ. ನೋಡಿ, ಇಷ್ಟೇ ಚಿಕ್ಕ ಅಡಾಪ್ಟರ್ ಇದು. ಓಕೆನಾ? ಇಷ್ಟೇ ಚಿಕ್ಕದು. ಇಷ್ಟು ಚಿಕ್ಕದಕ್ಕೆ 2000 ರುಪೀಸ್. ಏನೂ ಮಾಡೋಕ್ಕಾಗಲ್ಲ. ನಮಗೆ ಬೇಕು ಅಂತ ಹೇಳಿದ್ರೆ ನಾವು ತಗೊಳ್ಳೇಬೇಕಾಗತ್ತೆ. ಇದನ್ನ ಅಡಾಪ್ಟರ್ ಹಾಕ್ಬೇಕಂತ ಹೇಳಿದ್ರೆ Insta360ಗೆ ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಥರ ಇರುತ್ತಲ್ವಾ, ಇದು ಓಪನ್ ಮಾಡಿ. ಇದು ನೋಡಿ, ಚಾರ್ಜಿಂಗ್ ಪೋರ್ಟ್ ಇದೆ. ಅದ್ರ ಕ್ಯಾಪ್ನ ರಿಮೂವ್ ಮಾಡ್ಕೋಬೇಕು ನಾವು. ಹಿಂಗೆ ಮಾಡಿದ್ರೆ ಬಂದ್ಬಿಡತ್ತೆ ಅಷ್ಟೇ, ಆಯಿತಾ? ಅದಾದ ನಂತರ ಅಡಾಪ್ಟರ್ ನೋಡಿ, ಹಿಂಗಿದೆಯಲ್ವಾ ಅಡಾಪ್ಟ್ರು. Insta360ಗೆ ಇಲ್ಲ ಹಾಕ್ಬಿಟ್ರೆ ಆಯಿತು. ಸೌಂಡ್ ಬರ್ತಿದ್ಯಾ? ಇಷ್ಟಾದರೆ ನಿಮಗೆ ಕರೆಕ್ಟಾಗಿ ಲಾಕ್ ಆಗಿದೆ ಅಂತ ಅರ್ಥ. ನೀವು ಮತ್ತೆ ಅಡಾಪ್ಟರ್ ರಿಮೂವ್ ಮಾಡ್ತೀವಿ ಅಂತ ಹೇಳಿದ್ರೆ ಇದನ್ನು ಕರೆಕ್ಟಾಗಿ ಇಟ್ಕೋಬೇಕು. ನೀವು ಹಾಕ್ಲೇಬೇಕಾಗತ್ತೆ ಅಡಾಪ್ಟರ್ ತೆಗ್ದವಾಗ. ಅದಕ್ಕೆ ಸೇಫಾಗಿ ಇಟ್ಕೊಳ್ಳಿ. ಅದಾದ ನಂತರ ಇದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಎಲ್ಲದನ್ನು ಲಿಂಕ್ ಹಾಕಿರ್ತೀನಿ ನಿಮಗೆ. ಇದು ಜಸ್ಟ್ 500 ರುಪೀಸ್ ಕೊಟ್ಟಿದ್ದು. ಇದು ವೈರ್ ಮೈಕ್. ಇದು ವೈರ್ ಮೈಕ್ ಜೊತೆಗೆ ಇಷ್ಟಿದೆಯಲ್ಲ ವೈರ್ ಮೈಕ್, ಅದ್ರ ಜೊತೆಗೆ ಇದೊಂದು ಚಿಕ್ಕದು ಪಿನ್ ಬರುತ್ತೆ. ಇದು ಇರಲೇಬೇಕು ನಮಗೆ. ಏನಕ್ಕೆ ಅಂತಂದರೆ ಇದಿದ್ರೆ ಸೌಂಡ್ ಕ್ಲಾರಿಟಿ ಚೆನ್ನಾಗಿರುತ್ತೆ. ನಿಮಗೆ ಆನ್ ಮಾಡಿ ಕೂಡ ತೋರಿಸ್ತೀನಿ ನಾನು ಇವಾಗ ನಾನು Insta360 ಆನ್ ಮಾಡ್ಕೊತೀನಿ. ವಿತೌಟ್ ಪಿನ್ನು ನಾನು ವಾಯ್ಸ್ ಕೊಟ್ಟು ತೋರಿಸ್ತೀನಿ ನಿಮಗೆ, ಯಾವ ಥರ ಕಾಣಿಸುತ್ತೆ, ಹೆಂಗೆ ಮಾಡ್ಬೇಕಂತ ನಿಮ್ಗೆ ತೋರಿಸ್ತೀನಿ, ಆಯಿತಾ? ಜಸ್ಟ್ ಇದಕ್ಕೆ ಇಲ್ಲಿ ಹಾಕಿದ್ರೆ ಆಯಿತು, ಕನೆಕ್ಟ್ ಮಾಡಿದ್ರೆ ಆಯಿತು. ಓಕೆ, ಹಲೋ.
ನೋಡಿ ನಿಮ್ಗೆ ಕಾಣಿಸ್ತಿದ್ಯಾ, ಇಲ್ಲಿ ಮೇಲ್ಗಡೆ ಒಂದು ಲೈನ್ ಕಾಣಿಸ್ತಿದ್ಯಾ, ನಾನು ವಾಯ್ಸ್ ಹಲೋ 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 ನೋಡಿ ಇಷ್ಟೇ ಬರ್ತಿದ್ವಲ್ವ ವಾಯ್ಸು, ಕರೆಕ್ಟ್ ಕ್ಲಾರಿಟಿ ಬರ್ತಿಲ್ಲ ಅಂತ ಅರ್ಥ. ಹಂಗೆ ಬಂದರೆ ಈಗ ನಿಮ್ಗೆ ಆ ಪಿನ್ ವಿತ್ ಪಿನ್ ಹಾಕಿ ತೋರಿಸ್ತೀನಿ ಅದು ಹೆಂಗೆ ಬರುತ್ತೆ ಅಂತ ನೋಡಿ. ಫುಲ್ ಬರುತ್ತೆ ನೋಡಿ, ಹಲೋ ಹಲೋ ಕಾಣಿಸ್ತಿದ್ಯಾ ನಿಮಗೆ, ಹಲೋ 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 ನೋಡಿ. ಅದಕ್ಕೋಸ್ಕರ ನಿಮ್ಗೆ ಕರೆಕ್ಟ್ ಕ್ಲಾರಿಟಿ ಬೇಕು ಅಂದರೆ ಈ ಪಿನ್ ಹಾಕಲೇಬೇಕು ನೀವು, ಆವಾಗ ಕರೆಕ್ಟಾಗಿರುತ್ತೆ. ಮತ್ತು Insta360ಯಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಇರುತ್ತೆ, ಸಿಂಗಲ್ ಲೆನ್ಸ್ಗೆ ಹೋಗಿ ವಿಡಿಯೋ ತಗೊಳ್ಳಿ, ಆಮೇಲೆ ಅದಾದ ನಂತರ 4Kಗೆ ಹಾಕೊಂಡು ಡಿಫಾಲ್ಟ್ ಅಂತ ಹಾಕೊಂಡು ಅಲ್ಟ್ರಾ ವೈಡ್ ಇಟ್ಕೊಂಡ್ರೆ ಮತ್ತೆ ನಿಮಗೆ ಗೋಪ್ರೋ ಥರನೇ ಫುಲ್ ಬರುತ್ತೆ, ಹೆಂಗೆ ಬೇಕು ಹಾಗೆ ವಿಡಿಯೋ ಮಾಡ್ಕೋಬೋದು ನಾವು. ಇಷ್ಟ ಆಯ್ತಾ? ಇಷ್ಟ ಆದ ನಂತರ ನಾವು Insta360 ಕೂರಿಸ್ಕೊಳ್ವ. ಸ್ವಲ್ಪ ರಿಮೂವ್ ಮಾಡಿರ್ತೀನಿ ನಾನು ಪಿನ್ನ, ಮೈಕ್ನ, ಇದು ಕೂರಿಸ್ಕೋಬೇಕಲ್ಲ ಅದಕ್ಕೋಸ್ಕರ. ಎಷ್ಟು ಕೂತ್ಕೊಂತ ಇವಾಗ ನಾವು ಪಿನ್ ಹಾಕೊಳ್ವ. ಬಂತ ಇಲ್ಲಿಗೆ? ಇಷ್ಟ ಆದ ನಂತರ ಇಲ್ಲಿ ಸ್ವಲ್ಪ ಸೇಫ್ಟಿಗೋಸ್ಕರ ನಾನು ಹಿಂಗೆ ಹಾಕಿ ಯೂಸ್ ಮಾಡ್ತಿದ್ದೀನಿ, ಏನೂ ಪ್ರಾಬ್ಲಮ್ ಆಗಿಲ್ಲ ನನಗೆ. ಓಕೆ, ಇದ್ರ ಒಳಗಡೆ ಹಾಕೊಂಡು ಈ ಮೈಕ್ನ ನಿಮ್ಮ ಬಾಯಿಗಿಂತ ಸ್ವಲ್ಪ ಕೆಳಗಡೆನೇ ಇಡಬೇಕು. ನಿಮಗೆ ಹೇಗೆ ಕರೆಕ್ಟಾಗಿ ಅನಿಸುತ್ತೆ ಆ ಥರ ಇಟ್ಕೊಳ್ಳಿ ನೀವು. ನನಗೆ ಹೆಂಗೆ ಕಂಫರ್ಟ್ ಆಗುತ್ತೆ ಆ ಥರ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಬಂದಿದೆ, ಮೈಕ್ ಒಳಗಡೆ ಇದೆ, ಕಾಣಿಸ್ತಿದ್ಯಾ ನಿಮಗೆ? ಈ ಥರ ಇಟ್ಕೊಂಡ್ರೆ ಫುಲ್ ಸೆಟಪ್ ಆಯಿತು. ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂದರೆ, ನಾನು ಫಸ್ಟು ಈ ಹೆಲ್ಮೆಟ್ ತೊಗೊಂಡು Insta360 ತೊಗೊಂಡು ಡೈರೆಕ್ಟ್ ನಾನು ವಾಯ್ಸ್ ಹಂಗೆ ಬರುತ್ತೆ ಅಂದ್ಕೊಂಡು ನಾನು ಹಂಗೆ ಮಾಡಿಬಿಟ್ಟಿದ್ದೆ, ಏನು ವಾಯ್ಸ್ ಕ್ಲಾರಿಟಿ ಇರಲಿಲ್ಲ. ಅದಕ್ಕೋಸ್ಕರ ನಾನು ಆಮೇಲೆ ಅಡಾಪ್ಟರ್ ತೊಗೊಂಡು ವೈರ್ ಮೈಕ್ ತೊಗೊಂಡೆ, ನಾನು ಸಪ್ರೇಟು C ಟೈಪ್ ವೈರ್ ತೊಗೊಂಡೆ. ಅದು ಫ್ಲಿಪ್ಕಾರ್ಟಲ್ಲೇನೋ ಇತ್ತು 1500 ರುಪೀಸ್ದು. ಅಡಾಪ್ಟರ್ ಎಲ್ಲ ತೊಗೋಬೇಕಂತಿರ್ಲಿಲ್ಲ, ಡೈರೆಕ್ಟ್ ಹಾಕಿ ಯೂಸ್ ಮಾಡ್ಬೋದು ಅಂತ ಇತ್ತು. ಬಟ್ ನಾನು ಅದು ತೊಗೊಂಡು ಹಾಕಿದ ನಂತರ ನನಗೆ ವಾಯ್ಸ್ ಕ್ಲಾರಿಟಿ ಏನು ವರ್ಕೇ ಆಗ್ತಿಲ್ಲ. ಅದು ರಿಟರ್ನ್ ಮಾಡೋಣ ಅಂದ್ರೂ ಟೈಮ್ ಮುಗ್ದೋಗಿತ್ತು. ಅದಾದ್ಮೇಲೆ ಚೆಕ್ ಮಾಡಿದ್ದೆ ನಾನು, ಎಷ್ಟೋ ದಿನ ಆಗ್ಬಿಟ್ಟಿತ್ತು ತಂದು, 1500 ರುಪೀಸ್ ವೇಸ್ಟ್ ಆಯ್ತಾ. ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಿರೋದು. ನಿಮಗೆ ಯಾರಾದರೂ ನನ್ನ ಥರನ ವಿಡಿಯೋ ಮಾಡ್ಬೇಕಂತಿದ್ರೆ ಒಂದು ಕರೆಕ್ಟಾಗಿ ನಿಮಗೆ ಏನೋ ಗೊತ್ತಾಗಬೇಕು, ಸುಮ್ಮನೆ ದುಡ್ಡು ವೇಸ್ಟ್ ಆಗಬಾರ್ದು ಅನ್ನೋ ಥರ. ಈಗ ನಾನು ಹೇಳ್ತಿದ್ದೀನಲ್ಲ, Insta360ಗೆ 40,000 ರುಪೀಸು, ಈ ವೈರ್ ಮೈಕ್ಗೆ 500 ರುಪೀಸು, ಈ ಜಸ್ಟ್ ಚಿಕ್ಕದ ಅಡಾಪ್ಟರ್ ಇದೆಯಲ್ಲ ಅದಕ್ಕೆ 2000 ರುಪೀಸು, ಆಮೇಲೆ ಹೆಲ್ಮೆಟ್ಗೆ 4000 ರುಪೀಸ್. ನೀವು ಇಷ್ಟು ಖರ್ಚು ಮಾಡಲೇಬೇಕಾಗತ್ತೆ ಮೋಟೋ ವ್ಲಾಗಿಂಗ್ ಮಾಡೋಕ್ಕೆ. ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ತುಂಬ ಒಳ್ಳೆಯದು. ವಿಡಿಯೋ ಮಾಡಿ, ಹಾಗೆ ನನಗೂ ಸಪೋರ್ಟ್ ಮಾಡಿ. ಅದಕ್ಕೋಸ್ಕರ ನಾನು ಇಷ್ಟೊಂದು ಕಷ್ಟಪಟ್ಕೊಂಡು ಮಾಡ್ತಿರೋದು. ಇಷ್ಟು ಫಿಕ್ಸ್ ಮಾಡಾಯ್ತಲ್ವ, ಇವಾಗ ನಾವಿವಾಗ ಒಂದು ರೈಡ್ ಹೋಗಿ ಒಂದು ಟೆಸ್ಟ್ ನೋಡ್ಕೊಬರೋಣ, ಇದು ಹೆಂಗೆ ಸೆಟ್ ಆಗಿದೆ, ಕರೆಕ್ಟಾಗಿ ಕ್ಲಾರಿಟಿ, ವಾಯ್ಸ್ ಕ್ಲಾರಿಟಿ ಬರುತ್ತಾ, ಮತ್ತು ವಿಡಿಯೋ ಕ್ಲಾರಿಟಿ ಹೆಂಗೆ ಬರುತ್ತೆ, ಎಷ್ಟು ಪೋರ್ಷನ್ ಬರುತ್ತೆ ಅಂತ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಓಕೆ, ಔಟ್ಸೈಡ್ದು ನಿಮಗೆ ಅಷ್ಟೊಂದು ವಾಯ್ಸ್ ಬರಲ್ಲ, ಕರೆಕ್ಟಾಗಿ ನಾವು ಮಾತಾಡಿದ್ದು ಜಾಸ್ತಿ ಕೇಳಿಸುತ್ತೆ, ಕರೆಕ್ಟ್ ಫೋಕಸ್ ಆಗಿ ನೋಡಿ ಗೈಸ್. ವಾಯ್ಸು ಕರೆಕ್ಟಾಗಿ ಕೇಳಿಸ್ತಿದೆ. ಇದು ಮೈಕ್ ಟೆಸ್ಟಿಂಗೋಸ್ಕರನೇ ನಾನು ಒಂದು ರೌಂಡ್ ಬಂದಿರೋದು. ನೋಡಿ ವಾಯ್ಸ್ ಹೆಂಗೆ ಕೇಳಿಸತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. Insta360ಇಂದನೂ ನೀವು ಮೋಟೋ ವ್ಲಾಗಿಂಗ್ ಮಾಡ್ಬೋದು. ಅದನ್ನು ಬಿಟ್ಟು ನೀವು ರಿಮೂವ್ ಮಾಡಿಕೊಂಡ್ರೆ ಕ್ಯಾಮ್ರಾನ ಸಪ್ರೇಟಾಗಿ ಕ್ಯಾಮ್ರಾ ಥರನೂ ಯೂಸ್ ಮಾಡ್ಬೋದು. ನೋಡಿ ಗೈಸ್, ತೋರಿಸ್ತೀನಿ ಇವಾಗ. ನಾನು 60 ಇದ್ದೀನಿ ಇವಾಗ, ವಾಯ್ಸ್ ಕೇಳಿಸುತ್ತೆ ಅನ್ಸುತ್ತೆ ನಿಮಗೆ. ನೋಡಿ ಇದೇ ರೀತಿ ಕ್ಲಾರಿಟಿ ಇರುತ್ತೆ ನೀವು ಮೋಟೋ ವ್ಲಾಗಿಂಗ್ ಮಾಡುವಾಗ. ಇಷ್ಟೇ ಪೋರ್ಷನ್ ಬರುತ್ತೆ ನಿಮಗೆ ವಿಡಿಯೋ ಕೂಡ. ನೀವು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸ್ವಲ್ಪ ನೋಡ್ಕೋಬೇಕು, ಎಷ್ಟು ಪೋರ್ಷನ್ ಬೇಕು ನಿಮಗೆ, ಅಷ್ಟು ಮಾತ್ರ ಕವರ್ ಆಗೋ ಥರ ಮಾಡಿಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡು ಮಾತಾಡ್ಕೊಂಡು ಹೋಗ್ಬೇಕಷ್ಟೆ. ಏನು ಓಡ್ಸೋಕ್ಕೆ ಆಗ್ತಿಲ್ಲ, ಇಲ್ಲಿ ಫುಲ್ ಟ್ರಾಫಿಕ್ ಇದೆ. ಬೆಳಿಗ್ಗೆ ಎಲ್ಲರೂ ಆಫೀಸ್ ಹೋಗ್ತಿರ್ತಾರಲ್ಲ, ಅದಕ್ಕೋಸ್ಕರ. ನೋಡಿದ್ರೆ ಗೈಸ್, ನಿಮಗೆ ಎಷ್ಟು ವಾಯ್ಸ್ ಕೇಳಿಸ್ತಿದೆ ಅಂತ ಗೊತ್ತಾಯ್ತಾ? ಸೌಂಡ್ ಕ್ಲಾರಿಟಿ ಅಂದರೆ ತುಂಬ ಚೆನ್ನಾಗಿದೆ. ನಾವು ಬೈಕ್ ರೈಡ್ಗೆ ಹೋಗ್ತಾನೆ ಇರ್ತೀವಿ, ಅದನ್ನು ಎಲ್ಲ ಕಡೆ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ,
ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್.